ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ತಿರೋದು ತಾರಾ ಮಂಜುನಾಥ್. ಸೊ ಸಣ್ಣ ಗೆಲುವುಗಳನ್ನು ಆನಂದಿಸಿ ಅನ್ನೋ ಚಾಪ್ಟರ್ ಬಗ್ಗೆ ನಾವು ನೋಡಿದ್ವಿ. ಈಗ ಅದು ಯಾಕೆ ಮುಖ್ಯ ಅಂತ ನೋಡೋಣ. ಇದು ನಮ್ಮ ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕವಾಗಿ ಸ್ಥಿತಿಸ್ಥಾಪಕತ್ವವನ್ನ ನಿರ್ಮಿಸುತ್ತೆ. ನಮಗೆ ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ. ಹಾಗೆ ಎಮೋಷ್ನಲಿ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ, ಯಾವಾಗಲೂ ಒಂದೇ ಥರ ಇರೋದಕ್ಕೆ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಹ್ಯಾಪಿ ಆಗಿರೋದಕ್ಕೆ, ದೊಡ್ಡದು ಬಂದ ತಕ್ಷಣ ಸಿಕ್ಕಾಪಟ್ಟೆ ಹಿಗ್గు ಬಿಡೋದು, ಕಳ್ಕೊಂಡ ತಕ್ಷಣ ಕುಗ್ಗು ಬಿಡೋದು ಮಾಡಲ್ಲ. ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೆದುಳು ಪರಿಪೂರ್ಣತೆಯನ್ನು ಬಿಟ್ಟು ಪ್ರಗತಿಯನ್ನ ಹುಡುಕತ್ತೆ. ಕಂಪ್ಲೀಟ್ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಹ್ಯಾಪಿನೆಸ್ ಅನ್ನೋದನ್ನ ಬಿಟ್ಟು ಗ್ರೋತ್ ಆಗ್ತಾ ಇದ್ದೀನಿ ನಾನು ಡೇ ಬೈ ಡೇ, ಇವತ್ತಿಗಿಂತ ಇವತ್ತು ಗ್ರೋತ್ ಆಗಿದ್ದೀನಿ, ಇವತ್ತಿಗಿಂತ ಇವತ್ತು ಗ್ರೋತ್ ಆಗಿದ್ದೀನಿ ಅನ್ನೋದ್ರ ಮೇಲೆ ನಿಮ್ಮ ಮೆದುಳು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಭವಿಷ್ಯದ ಚಿಂತೆಯನ್ನು ಬಿಟ್ಟು ವರ್ತಮಾನದ ಸಂತೋಷವನ್ನ ಆಚರಿಸುತ್ತೆ. ಭವಿಷ್ಯದಲ್ಲಿ ಏನಾಗತ್ತೋ ಅನ್ನೋದನ್ನ ಬಿಟ್ಬಿಟ್ಟು ಪ್ರೆಸೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಪ್ರತಿದಿನವೂ ಒಂದು ಸಣ್ಣ ಯಶಸ್ಸಿನ ಕಥೆಯನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುತ್ತೆ. ಪ್ರತಿದಿನ ಕೂಡ ಒಂದು ಚಿಕ್ಕ ಚಿಕ್ಕ ಸಕ್ಸಸ್ನ ಕೂಡ ನಮ್ಮ ಲೈಫಲ್ಲಿ ಆ್ಯಡ್ ಮಾಡ್ತಾ ಬರುತ್ತೆ. ಸೊ ಯಾಕೆ ಮುಖ್ಯ? ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋಕ್ಕೆ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರೋಕ್ಕೆ, ಹಿಗ್ಗದೇ ಇರೋದಕ್ಕೆ, ಕುಗ್ಗದೇ ಇರೋದಕ್ಕೆ, ಆ್ಯಂಡ್ ಮೆದುಳು ಪ್ರಗತಿ ಕಡೆಗೆ, ಪ್ರೋಗ್ರೆಸ್ ಕಡೆಗೆ ಫೋಕಸ್ ಮಾಡೋದಕ್ಕೆ, ಆ್ಯಂಡ್ ಎವ್ರಿ ಡೇ ಚಿಕ್ಕ ಚಿಕ್ಕ ಯಶಸ್ಸಿನ ಕಥೆಗಳನ್ನು ಲೈಫಲ್ಲಿ ಆ್ಯಡ್ ಮಾಡೋದಕ್ಕೆ ಮುಖ್ಯ ಈ ಒಂದು ಪ್ರಾಕ್ಟೀಸ್. ಈ ಆಚರಣೆಯನ್ನ ಪಾಲಿಸೋದು ಹೇಗೆ ಮೇಡಮ್ ಪಾಲಿಸೋದು ಅಂದ್ರೆ ಹಂತ ಹಂತವಾಗಿ. ನಿಮ್ಮ ಪ್ರಕಾರ ಗೆಲುವು ಅಂದ್ರೆ ಏನು? ನಿಮ್ಮ ಪ್ರಕಾರ ಗೆಲುವು ಅಂದ್ರೆ ಏನು ಎನ್ನುವುದನ್ನ ನಿಮ್ಮ ದಿನಚರಿಯಲ್ಲಿ ಬರೀರಿ. ನಿಮ್ಮ ಪ್ರಕಾರ ಏನು ಗೆಲುವು ಅಂದ್ರೆ? ನೋಡಿ, ಯೋಚನೆ ಮಾಡಿ. ದೊಡ್ಡ ಗೆಲುವುಗಳೇ ಆಗಿರ್ಬೇಕು ಅಂತಿಲ್ಲ. ಉದಾಹರಣೆ, ಬೆಳಗ್ಗೆ ಬೇಗ ಏಳೋದು, ಸಕಾರಾತ್ಮಕವಾಗಿ ಚಿಂತನೆ ಮಾಡೋದು ಕೂಡ ಒಂದು ಗೆಲುವೇನೆ. ಮುಂಚೆ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಿದ್ದೆ, ಈಗ ಗುಡ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಒಂದು ಲಿಸ್ಟ್ ಮಾಡ್ಬೋದಾ ನೋಡಿ? ಬ್ಯಾಡ್ ವರ್ಡ್ಸ್, ಈಗ ಗುಡ್ ವರ್ಡ್ಸ್. ಬ್ಯಾಡ್ ವರ್ಡ್ಸ್ ಅಂತ ಹಾಕಿ ಆರೋ ಮಾರ್ಕ್ ಅಥವಾ ಪಕ್ಕದಲ್ಲಿ ಒಂದು ಮೈನಸ್ ಹಾಕ್ಬಿಟ್ಟು ಗುಡ್ ವರ್ಡ್ಸ್ ಅಂತ. ಆಮೇಲೆ ಜಂಕ್ ಫುಡ್, ಈಗ ಹೆಲ್ದಿ ಫುಡ್. ಆಮೇಲೆ ಲೇಟಾಗಿ ಮಲಗ್ತಿದ್ದೆ, ಸೊ ಈಗ ಅರ್ಲಿ ವೇಕಪ್. ಸೊ ಈ ಥರ ಮಾಡಿ ನೋಡಿ. ನೀವು ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ? ಚಿಕ್ಕ ಚಿಕ್ಕದನ್ನು ನೀವೆಷ್ಟು ಎಕ್ಸ್ಪೀರಿಯನ್ಸ್, ಚಿಕ್ಕ ಚಿಕ್ಕದು ಏನೇನರಲ್ಲಿ ನೀವು ಬದಲಾಗಿದ್ದೀರಾ, ಚಿಕ್ಕ ಚಿಕ್ಕದ್ರಲ್ಲಿ ಯಾವ್ಯಾವ್ದ್ರಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಹಾಕ್ಬಿಡಿ. ಅದೇ ನಿಮ್ಮ ಸಕ್ಸಸ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಪ್ರತಿದಿನ 2ನೇ ಹಂತ, ಪ್ರತಿದಿನ ನಿಮ್ಮ 3 ಗೆಲುವುಗಳನ್ನ ಗುರುತಿಸಿ. ಪ್ರತಿದಿನ ಇವತ್ತು ನಾನು 3 ಯಾವ್ದು ಮಾಡಿದ್ನಪ್ಪ, ಯಾವ್ದಾದ್ರು ಒಂದು ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಏನಾದ್ರು ಮಾಡಿದ್ನಾ, ನಾನು ಇಂದು ಹೊಸತೇನು ಕಲಿತೆ, ನಾನು ಏನು ಇವತ್ತು ಹೊಸದು ಕಲಿತೆ, ನಾನು ಹೆಮ್ಮೆ ಪಡುವಂತಹ ಯಾವ ಕೆಲಸವನ್ನ ಇವತ್ತು ಮಾಡಿದೆ. ಇದರಿಂದ ನಿಮ್ಮ ಮೆದುಳಿಗೆ ಸಮಸ್ಯೆಗಳನ್ನ ಹೊರತುಪಡಿಸಿ ಪ್ರಗತಿಯನ್ನ ನೋಡಲು ತರಬೇತಿ ನೀಡುತ್ತದೆ. ಸೊ ನಿಮ್ಮ ಮೆದುಳಿಗೆ ಡೈಲಿ ಇವತ್ತೇನು ಹೊಸದು ಕಲಿತೆ, ಇವತ್ತೇನು ಕೆಲಸ ಮಾಡಿದೆ, ಇವತ್ತು ನಾನು ಎಲ್ಲಿ ಹೆಮ್ಮೆ ಪಡಬೇಕು, ಆ್ಯಂಡ್ ಅವಾಗ ಏನಾಗುತ್ತೆ, ನಮ್ಮ ಮೆದುಳು ಸಮಸ್ಯೆನ ನೋಡಲ್ಲ, ಯಾವಾಗಲೂ ಪ್ರಗತಿ ಕಡೆ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ. 3ನೇ ಹಂತ, ಪ್ರತಿಯೊಂದು ಗೆಲುವನ್ನು ಸಂಭ್ರಮದಿಂದ ಮುನ್ನಡೆಸಿ. ಪ್ರತಿಯೊಂದು ಗೆಲುವನ್ನ ಸೆಲೆಬ್ರೇಟ್ ಮಾಡಿ. ನೀವು ಪ್ರತಿ ಬಾರಿ ಸಣ್ಣ ಗೆಲುವನ್ನು ಸಂಭ್ರಮಿಸುವಾಗ ಸಂತೋಷದಿಂದ ನೃತ್ಯ ಮಾಡಿ. ಸೊ ಸಣ್ಣ ಗೆಲುವನ್ನ ನೀವು ಮಾಡಿದ್ರು ಕೂಡ ಸಂತೋಷದಿಂದ ನೃತ್ಯ ಮಾಡಿ. ನಿಮ್ಮ ಗೆಲುವಿಗೆ ಹೊಂದಾಣಿಕೆಯಾಗುವ ಹಾಡನ್ನು ಕೇಳಿ ಅಥವಾ ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿ ಹೆಮ್ಮೆಯನ್ನು ವ್ಯಕ್ತಪಡಿಸಿ. ಚಿಕ್ಕ ಚಿಕ್ಕದು ಕೂಡ ನೀವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಡಾನ್ಸ್ ಮಾಡಿ, ಕನ್ನಡಿ ನೋಡಿ, ನಿಮ್ಮ ಜೊತೆ ನೀವು ಮಾತಾಡಿ, ಹೆಮ್ಮೆ ಪಡಿ. ಅವಾಗೆಲ್ಲ ನಿಮಗೆ ಚಿಕ್ಕ ಚಿಕ್ಕದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೆದುಳು ಯಾವಾಗಲೂ ಆ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡುತ್ತೆ, ಆ ಕೆಲಸಗಳನ್ನ ಮಾಡಿಸುತ್ತೆ. ಹಂತ 4, ಸಂತೋಷವನ್ನ ಹಂಚಿ. ಬರೀ ನೀವೇ ಇಟ್ಕೊಂಬೇಡಿ, ಅದನ್ನ ಸ್ಪ್ರೆಡ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮಗೆ ಹೆಮ್ಮೆ ಎನಿಸುವ ಯಾವುದಾದರೂ ಒಂದು ವಿಷಯವನ್ನ ಹಂಚಿಕೊಳ್ಳಿ. ಇದರಿಂದ ಇತರರಿಗೂ ನೀವು ಸಂತೋಷವನ್ನು ಮತ್ತು ಚಿಕ್ಕ ಪುಟ್ಟ ಗೆಲುವುಗಳನ್ನು ಆಚರಿಸಲು ಸ್ಫೂರ್ತಿಯಾಗಿ. ಇದೇ ನಿಮ್ಮ ಬೆಳವಣಿಗೆಯಲ್ಲಿ ಸಾಕ್ಷಿಯಾಗುವುದು. ಅಂದ್ರೆ ನಾವು ಬರೀ ಪ್ರೀತಿ ಏನ್ ಹೇಳ್ತಾರೆ, ದೊಡ್ಡದನ್ನ ಆದಾಗ ಹೇಳ್ಬೇಕಂತಿಲ್ಲ. ಇವತ್ತು ಇಷ್ಟು ಚಿಕ್ಕದ್ ಮಾಡಿದೆ, ನಂಗೆ ಖುಷಿ ಆಯ್ತು. ಇವತ್ತು ಇದೊಂದು ಚಿಕ್ಕ ಕೆಲಸ ಮಾಡಿದೆ, ನಂಗೆ ಹ್ಯಾಪಿ ಆಯ್ತು. ನಿನ್ನೆ ನಾನು ಯಾವಾಗ್ಲೂ ನಾನು ಒಬ್ಳೇ ಓಡಾಡಕ್ ಭಯ ಪಡ್ತಿದ್ದೆ, ಇವತ್ತು ನಾನು ಒಬ್ಳೇ ಹೋಗ್ಬಿಟ್ಟು ಬಂದೆ, ನಂಗೆ ಖುಷಿ ಆಯ್ತು. ಇವತ್ತು ನಾನು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ, ಇವತ್ತು ಅಲ್ಲಿಗೆ ಹೋಗಿ ಬಂದೆ, ನಂಗೆ ಕಾನ್ಫಿಡೆನ್ಸ್ ಬಂತು. ಈ ತರ ಏನಾದ್ರೂ ಒಂದು ಹೇಳಿ, ಚಿಕ್ಕ ಚಿಕ್ಕದನ್ನು ಹೇಳಿ. ಅವ್ರಿಗೂ ಅನ್ಸುತ್ತೆ, ಈ ಚಿಕ್ಕ ಚಿಕ್ಕದನ್ನು ನಾನು ಸೆಲೆಬ್ರೇಟ್ ಮಾಡ್ಬೋದಲ್ವಾ ಅಂತ ನೀವು ಅವ್ರಿಗೂ ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಗೆಲುವನ್ನ ಬರ್ದಿಡಿಯೋದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸಣ್ಣ ಸಣ್ಣ ಗೆಲುವುಗಳನ್ನ ಒಂದು ಹಾಳೆ ಮೇಲೆ ಬರೆದು ಪ್ರತಿದಿನ ನೋಡುವಂತೆ ಒಂದು ಕೋಣೆಯಲ್ಲಿ ಅಂಟಿಸಿ. 1 ತಿಂಗಳ ನಂತರ ನೀವು ಏನನ್ನು ಸಾಧಿಸುತ್ತಿದ್ದೀರಿ ಎಂದು ನೋಡಿದಾಗ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಅನಿಸುತ್ತೆ. 30 ಡೇಸ್, ಇವತ್ತು ನಾನು ಏನು ಇಂಪ್ರೂವ್ ಆಗಿದ್ದೀನಿ ಬರೀರಿ.
ರಾತ್ರಿ ಬೇಕಾದ್ರೆ ಇವತ್ತೇನು ಇಂಪ್ರೂವ್ಮೆಂಟ್ ಅಂತ ಬರೀರಿ. ಸೊ ಇವತ್ತಿಷ್ಟು ನಾನು ಇಂಪ್ರೂವ್ ಆಗಿದ್ದೀನಿ ಅಂತ ಅಂದ್ರೆ ನಾನು ಪ್ರಗತಿಯಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಮಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ ನೋಟ್ ಮಾಡೋದ್ರಿಂದ. ಸೊ ಓವರ್ ಆಲ್ ಹಂತವಾಗಿ ಹೇಗೆ ಅಪ್ಲೈ ಮಾಡ್ಕೊಬೇಕು ಆ್ಯಂಡ್ ಇದರಿಂದ ಏನು ಬೆನಿಫಿಟ್ಸ್ ಅಂತ ಅರ್ಥ ಆಯಿತು. ಈಗ ನೀವು ಏನು ಕಮೆಂಟ್ ಮಾಡಬೇಕು, ಚಿಕ್ಕದು ಯಾವ್ಯಾವುದು ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ, ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಯಾವ್ಯಾವ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ, ಆ ಚಿಕ್ಕ ಯಶಸ್ಸುಗಳು ಯಾವುದು ಅಂತ ಕಮೆಂಟ್ ಮಾಡಿ. ನಂಗೆ ಓದೋಕ್ಕೆ ಖುಷಿ ಆಗುತ್ತೆ ಅಷ್ಟು ಪಾಸಿಟಿವ್ಸ್ನ. ಆ್ಯಂಡ್ ಬೇರೆಯವ್ರ ಕಮೆಂಟ್ನ ಓದಿ ನಿಮ್ಗೆ ಟೈಮ್ ಇದ್ದರೆ ನಿಮಗೂ ಖುಷಿ ಅಂತ ಅನಿಸುತ್ತೆ. ಸೊ ನಾಳೆ ಇದು ಎವ್ರಿ ಡೇ ಹೆಂಗೆ ಮಾಡ್ಕೋಬೇಕು ಆ್ಯಂಡ್ ಲೈವ್ ಎಕ್ಸಾಂಪಲ್ಸ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.